ಹಣೆಯವರಿಲ್ಲ MLA ಆಗ್ಲಿಲ್ಲ ಹನುಮಂತಪ್ಪ ಚಂದ್ರೇಗೌಡರು MLA ಆಗ್ತಾನೆ ಅಂತ ಅನ್ಕೊಂಡಿದ್ದವರು ಅಂತವ್ರನ್ನೇ ನಮ್ಮ ಮನೆಯಲ್ಲಿ ಈ ಭಾಷೆ ಮಾತಾಡಿದ ನಿನ್ ಜೊತೆ ಅಂದೆ 5 ನಿಮಿಷ ನಮ್ಮ ಮನೇಲಿ ಕೊಡು ಅಂತ ಹೇಳಿದೆ. ಇದೇ ಭಾಷೆಯಲ್ಲಿ ಹೇಳಿದೆ ನಾನು. ಅವತ್ತು ಹೊರಟೋದ ಅವತ್ತು ತೀರ್ಮಾನ ಮಾಡಿದ್ವಿ, ಇನ್ನ ಇಂಥವ್ರ ಜೊತೆ ಕುಡ್ದು ಮಾನವರು ಎಂತವ್ರು ಹೇಳಿದ್ರು ಇವ್ರು ಸರಿ ಇಲ್ಲ ಅಂತ, ನಿಜ ಆ ರೂಪ ನೋಡ್ಬಿಟ್ವಿ ಅಂತ. ಅದಾದ್ಮೇಲೆ ನಾವೇ ಹೋರಾಟ ಮಾಡ್ಬೇಕಾಯ್ತು. ಹೋರಾಟ ಮಾಡಿದ್ವಿ, 2 ಸಾರಿ ಸೋಲ್ಸಿದ್ವಿ. ಮತ್ತೆ ನಿನ್ನ ಅದೇ ಸೇಮ್ ರಿಪೀಟ್. ಅದೇನೋ ಕಿತ್ ತೋರಿಸ್ತಾ ಇದ್ದ, ಆ ತಲೆ ಕೂರ್ಲಿಲ್ಲ, ಅದೇನು ನಾಟಿ ಮಾಡ್ಕೊಂಡಿರಲ್ಲ, ಆ ತಲೆ ಕೂರ್ಲೆಲ್ಲ ಹೋಗ್ಬಿಟ್ಟಿತ್ತು. ಅದೇ ನಾಟಿ ಮಾಡಿಸೋನಂತೆ, ಅದೇ ಕಿತ್ತರೆ ಮತ್ತೆ ಬರಲ್ಲ, ಕಿತ್ತಿಗೆ ಹೊರ ಏನೋ ಬಿಸಾಕದಂತೆ. ಅವ್ರು ಒಂದೊಂದು ಭಾಷೆ ಅಲ್ಲ, ಅದೇನೇನು ಭಾಷೆ ಬಂತು ಎಲ್ಲಾ ಭಾಷೆ ನಮ್ಮ ತಾಲೂಕಲ್ಲಿ ಮನೆ ನೋಡ್ತಾವ್ರಪ್ಪ. ದಯವಿಟ್ಟಪ್ಪ ಮಂಜುನಾಥ್ ಗೌಡ, ನೀನು ಬಂದಾಗೆಲ್ಲ ಮಾತಾಡಪ್ಪ, ಇದನ್ನು ಮುಂದುವರಿಸು. ಇನ್ನ ಕೆಟ್ಟಾಗ ಮಾಡ್ತಾರೆ. ನೀನ್ ಏನನ್ನ ಹೇಳಿದಲ್ಲ ಬಿಚ್ತೀನಿ, ಆಮೇಲೆ ನಾನು ಮನೆ ಖಾಲಿ ಮಾಡಿಸ್ತೀನಿ ಅವ್ರನ್ನ, ನಂಜೇಗೌಡನ್ನ ಅವ್ರು ವೈಟ್ ಫೀಲ್ಡ್ ಓಡ್ಬೇಕಂತ ಬೆಂಗಳೂರಿಗೆ ಊರ್ ಬಿಟ್ಬಿಟ್ಟು ಓಡೇ ಬಿಡ್ಬೇಕಂತ ನಾನು ತಿಳಿ ಬಿತ್ತು ಕಲ್ಯಾಣ ಆಗಿ. ಮಾಲೂರಲ್ಲಿ 30-40 ಸೈಟ್ ಇಲ್ಲ ನನ್ಗೆ. ಬೆಂಗಳೂರಾಗ ಮಕ್ಕಳು ಬಾಡಿಗೆ ಮಳಿಗೆ ಮಾಡ್ಕೊಂಡಿದ್ದು ಅದು ಗೊತ್ತಿಲ್ಲ ನಿನ್ಗೆ. ನಿನ್ನಂಗೆ ಅಕ್ರಮವಾಗಿ ಬ್ಲಾಕ್ ಮೇಲ್ ಮಾಡಿ ರೋಪ್ ಹಾಕಿ ಜಾಸ್ತಿ ಮಾಡಿಲ್ಲ. ನಾನು ಕಷ್ಟಪಟ್ಟು ನಾನು ನನ್ನ ಕುಟುಂಬ ಒಂದು ಅಷ್ಟೋ ಪುಸ್ತಕ ಆಸ್ತಿ ಮಾಡ್ಕೊಂಡಿದ್ದೀವಿ. ಅಷ್ಟು ಬಿಟ್ರೆ ಬೋಗಸ್ಸು ಮತ್ತೆ ಬ್ಲಾಕ್ ಮೇಲ್, ರೌಡಿ ಜಾಮು ಇವೆಲ್ಲ ನಮ್ಮ ಹತ್ರ ಇಲ್ಲ, ನಮ್ಮ ಮನೆಯಲ್ಲೂ ಇಲ್ಲ, ನಮ್ಮ ಹತ್ರ ಇಲ್ಲ. ನಿನ್ ಕೈಯಾಗ ಮಾಲೂರು ತಾಲೂಕಲ್ಲಿ ನಾನು ಹುಟ್ಟಿದ್ದೀನಿ, ಮಾಲೂರು ತಾಲೂಕಲ್ಲಿ ನಾನು ಬೆಳೆಸೋರಪ್ಪ. 86ನೇ ಇಸ್ವಿಯಿಂದ ಮಾಲೂರು ತಾಲೂಕಿನ ಜನ ನನ್ನ ಬೆಳೆಸಿರೋದು. ಹೌದು, ಮತ್ತೆ ಹೇಳ್ತಾ ಇರ್ತೀನಿ ನಾನು. 86ರಿಂದ ಮಾಲೂರು ತಾಲೂಕಲ್ಲಿ ನನ್ನ ಜನ ಬೆಳೆಸಿರೋದಲ್ಲೇನ್ರಿ. ನಿನ್ನ ಕರ್ಕೊಂಬಂದ್ ನಾವು MLA ಮಾಡಿದ್ದೀನಿ, ನೀನ್ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ನನ್ನ. ನಿನ್ನ ಹೆಸರಿಟ್ಕೊಂಡು ಏನೂ ಆಗಿಲ್ಲ, ನಾನಲ್ಲ, ನಮ್ಮ ಕಾರ್ಯಕರ್ತ ಯಾರು ಕೂಡ ಆಗಿಲ್ಲ. ನನ್ನ ನೀವು ಮಾಲೂರು ತಾಲೂಕಲ್ಲಿ ಮನೆ ಖಾಲಿ ಮಾಡ್ಸಕ್ ನಿನ್ ಕೈ ಆಗ್ತದ? ನಿನ್ ತಲೆ ಬರ್ತದ? ನಿನ್ ತಲೆಗೆ ಬರ್ತಿಲ್ಲ. ನಮ್ ತಾತವ್ರು ಜೋಡಿದಾರ ಮಾಲೂರು ತಾಲೂಕಲ್ಲಿ ಆಸ್ತಿ ಇದೆ, ಮನೆ ಇದೆ, ನನ್ನ ತಾಲೂಕಿನ ಜನ ಇದೆ. ನಿನ್ನಪ್ಪ ಅಂದ್ರೆ ಕೂಡಲಲ್ಲಿ ಹೆಂಗಿಂಗ್ ಬರುತ್ತೆ, ಹೆಂಗಿಂಗ್ ಆಯ್ತು, ಹೆಂಗಿಂಗ್ ಸೃಷ್ಟಿ ಆಯ್ತು, ಅದೆಲ್ಲ ಇತಿಹಾಸ ಅದೇ ನಾನು ಹೇಳ್ತೀನಿ. ಮತ್ತೆ ಮನೆ ಖಾಲಿ ಮಾಡಿಸ್ತಾರಂತೆ, ಮನೆ ಖಾಲಿ ಮಾಡಿಸ್ಬಿಡ್ತಂತೆ ಮಾಲೂರು ತಾಲೂಕಲ್ಲಿ. ನಿನ್ ತಲೆ ಬರ್ತದೆ? ನೀವ್ ಇಷ್ಟೊಂದು ಮಂಜುನಾಥ್ ಗೌಡ್ರೆ, ಮಾಲೂರು ತಾಲೂಕಿನ ಜನ ಏನ್ ಬಳೆ ತೊಡ್ಕೊಳ್ಳೋದ? ಮಾಲೂರು ತಾಲೂಕಲ್ಲಿ ಗಣಿಸ್ಲಿಲ್ವಾ? ಮಾಲೂರು ತಾಲೂಕಲ್ಲಿ ಗಣಿಸಲಿದ್ದಕ್ಕೆ 2 ಸಾರಿ ಸೋಲ್ಸಿದ್ದು, 3ನೇ ಸಾರಿ 28 ಬರ್ದಿತ್ತು, 3ನೇ ಸಾರಿಗೆ 28ಕ್ಕೆ ಬರ್ದಿತ್ತು. ಅದನ್ನ ಮೊದಲೇ ಕೌಂಟಿಂಗ್ ಆದ್ರೆ ಸಹಕಾರ ಮಾಡ್ತೀನಿ, 3ನೇ ಸಾರಿ ಕೌಂಟಿಂಗ್ ಆದ್ರೆ ಸೋಲ್ಸ್ತೀನಿ. ನಿನ್ನ ಹತ್ರ ಎಲ್ಲ ಇರೋದು. ಮಾಲೂರು ತಾಲೂಕಲ್ಲಿ ಗಂಡಸರು ಚೆನ್ನಾಗಿ ಜನ ಇದ್ವಪ್ಪ ಮಂಜುನಾಥ್ ಗೌಡ್ರೆ. ನೀನ್ ಕೆಟ್ಟ ಭಾಷೆ ಮಾತಾಡಿ, ಕೆಟ್ಟ ಭಾಷೆ ಎಲ್ಲ ನಸ್ಕೊಳ್ತಾ ಇರ್ತೀನಪ್ಪ. ತುಂಬಾ ಜನ ಇದ್ದೀವ್ರಿ. ನಂಜೇಗೌಡ ಒಬ್ಬರೇ ಅಲ್ರಿ ಗಣಸಿರೋದು, ಎಲ್ಲಾ ಪಾರ್ಟಿ ಎಲ್ಲಾ ಜಾತಿಗಳಲ್ಲಿ ಇರ್ತ ಅವ್ರಿ. ನಮ್ಮ ಮಾಲೂರು ತಾಲೂಕು ಗಣಸಿ ನೀನ್ ಒಬ್ಬರಲ್ಲ ಗಣಸಿ. ನೀನು ಬೆಳೆಸಿದ್ರೆ ಬೆಳೆಯಲ್ಲ. ಗೌರವ ಕೊಡ್ತೀಯಾ, ರೆಸ್ಪೆಕ್ಟ್ ಆಗಿ ಕೊಡ್ತೀಯಾ? ವಿರೋಧ ಪಾರ್ಟಿ ಮಾತಾಡು. ಡೆವಲಪ್ಮೆಂಟ್ ಎಷ್ಟೇ ಮಾಡಿದ್ರು ವಿರೋಧ ಪಕ್ಷದವ್ರು ಮಾಡಿಲ್ಲ ಅಂತಾನೆ ಇರ್ಬೇಕು. ಅಂದ್ರೇನೆ ನಾವೆಲ್ಲ ಹುಷಾರಾಗೋದು. ಹಂಗೆಲ್ಲ ಬಿಟ್ಬಿಟ್ರೆ ಯಾಮಾರಿ ಬಿಡ್ತೀವಲ್ಲ. ವಿರೋಧ ಪಕ್ಷ ಎಲ್ಲಿ ಸ್ಟ್ರಾಂಗ್ ಇರ್ತದೋ ಅಷ್ಟು ಆಕ್ಟಿವ್ ಆಗಿರ್ತೀವಿ, ನನ್ಗೆ ಗೊತ್ತದೆ. ಅದ್ರಲ್ಲಿ ಬಿಟ್ಬಿಟ್ಟು ನೀನು ಬ್ಲಾಕ್ ಮೇಲ್ ಮಾಡೋದು, ಬೆದರಿಸೋದು, ಲೇ ಅನ್ನೋದು, ಅಮ್ಮ ತಿಳ್ಕೊಳ್ಳೋದು, ಅಪ್ಪ ತಿಳ್ಕೊಳ್ಳೋದು, ಮನೆ ಖಾಲಿ ಮಾಡಿಸೋದು, ಇದೆಲ್ಲ ಬಿಟ್ಬಿಡಪ್ಪ ಮಂಜುನಾಥ್ ಗೌಡ. ಇದೆಲ್ಲ ನಾನು ಭಯ ಬಿಟ್ಟಿದ್ದೀನಿ. ನಿಮ್ಮ ಅರ್ಜಿ ಆಗ್ತಾ ಇಲ್ವೇ? ನಿನ್ಮೇಲೆ ಅರ್ಜಿ ಹಾಕಕ್ ಆಗ್ತಾ ಇಲ್ಲ. ನಿನ್ಮೇಲೆ ತೊಡೆ ನಿಂತ್ಕೊಂಡು ಬಾರಪ್ಪ ಅಂತ. ಇನ್ನು ಮುಂದೆ ಕೂಡ ಅಷ್ಟೇ. ಈ ಜನ ಇರೋವರೆಗೂ, ಮಾಲೂರು ತಾಲೂಕು ಸ್ವಾಭಿಮಾನ ಇರೋವರೆಗೂ ಹಿಂದೆ ಹೋಗೋ ಪ್ರಶ್ನೆ ಅಲ್ಲ. ಇನ್ನು 100 ಕೇಸ್ ಹಾಕ್ಸಿ,
ನನ್ನೇನು ಮಾಡಕ್ಕಾಗಲ್ಲ. ಎಂತ ಕೇಸ್ಗಳು? ಡೂಪ್ಲಿಕೇಟ್ ಕೇಸ್ಗಳು, ಬೋಗಸ್ ಕೇಸ್ಗಳು. ನಾನ್ ನಿನ್ನಪ್ಪ ಏನಾದ್ರೂ ಬೇರೆ ಕೇಸ್ಗಳೇನಪ್ಪ ಹೊಸ್ಕೊಡಿ. ನಾನ್ ಹೇಳ್ತಾ ಇದ್ದಪ್ಪ ಹೊಸಕೋಟೆ ತಾಲೂಕಲ್ಲಿ ಬೆಳಿಗ್ಗೆ ಅಂತ 1000 ಫೋನ್ ಬಂದವ ನನಗೆ. ಅದೆಲ್ಲ ವಿಕ್ರಿಗೆ ಕಳ್ತನ ಮಾಡಿರೋ ಕೇಸ್ ಅದಂತೆ 2001ರಲ್ಲಿ. ಅವಾಗ ಕಂಡಲ್ಲಿ ಗುಂಡು ಅಂತ ಆದೇಶ ಆಗಿತ್ತಂತೆ. ಏನಂತಾರೆ? ಸೂಟ್ ಔಟ್ ಸೈಟ್ ಆರ್ಡರ್. ಕಂಡಲ್ಲಿ ಗುಂಡು ಅಂತೇಳಿ ಆದೇಶ ಆಗಿತ್ತಂತೆ. ಅದ್ರ ಜೊತೆಗೆ ಗಡೀಪಾರ ಆಗಿತ್ತಂತೆ. ಆ ಸಂದರ್ಭದಲ್ಲಿ 6 ವರ್ಷ ಮನೇಲಿ ಇಲ್ಲಂತೆ. ಅದೆಲ್ಲೆಲ್ಲೋ ಇರೋದಂತೆ, ಕಾಡುಗಳಲ್ಲಿ, ಗುಡ್ಗಳಲ್ಲಿ, ಅಲ್ಲಿ ಇಲ್ಲಿ. ನಾನು ಹೇಳ್ತಾ ಇರೋದಲ್ಲಪ್ಪ ಇದು. ಬೆಳಗ್ಗೆಯಿಂದ ಇದೆಲ್ಲ ಮಾತಾಡಿದ್ದು ಹೊಸಕೋಟೆ ಕೇಳ್ಕೊಂಬಿಟ್ಟು ಅಂಕಿ ಅಂಶ ಕೊಟ್ಬಿಟ್ಟವ್, ನನ್ಗೆ ರಿಪೋರ್ಟ್ ಕೊಟ್ಬಿಟ್ಟವ್ರೆ. ನೋಡಿ ಇದೆಲ್ಲ ಮಾತಾಡ್ಬೇಕು ಅವ್ನ ಇತಿಹಾಸ ಅಂತ. ಇದ್ರೆ ಅವ್ರು ಆಂಬುಲೆನ್ಸ್ ಕಾರಲ್ಲಿ ಇಟ್ಕೊಂಡು ಹೋಗುವಾಗ CCTV ಹಿಡಿದು ಹಾಕಿದ್ದಂತೆ ಅದನ್ನ. ಆಂಬುಲೆನ್ಸ್ ಆಮೇಲೆ ಇದು ಅಂಬಾಜೆಟ್ ಕಾರಲ್ಲಿ ಅವಾಗ ಗಲಾಟೆಗಳು ಕೂಡ ಆಗಿ ಅವಾಗಂತೆ ಸೂಟ್ ಔಟ್ ಆರ್ಡರ್ ಆಗಿತ್ತು. ಇವೆಲ್ಲ ಇತಿಹಾಸ, ನಿಂದ ಇತಿಹಾಸ ಇರೋದು. ನನ್ನ ಇತಿಹಾಸ ಇವೆಲ್ಲ ಏನು. ನಾನು ನಿನ್ ಕೇಸ್ ಹಾಕ್ಸಿರೋದ್ ಬಿಟ್ರೆ ಒಂದು ಕೇಸು ಕೂಡ ಏನು ಆಗಲ್ಲ. ಇನ್ನು 100 ಕೇಸ್ ಹಾಕಿದ್ರು ಕೂಡ ಏನು ಆಗಲ್ಲ. ಆಮೇಲೆ ಕೋಡೇಳಿ ಗ್ರಾಮದಲ್ಲಿ ಸೋಳರ ಕಾಲದ್ದು 800 ವರ್ಷದ ಹಿಂದಿಂದು ಸುಗ್ರೀವ ದೇವಸ್ಥಾನ ಇತ್ತಂತೆ. ಸುಗ್ರೀವ ದೇವಸ್ಥಾನ ಯಾಕಪ್ಪ ಅದ ಡೆಮೊಲೇಷನ್ ಮಾಡಿದ್ದು? ಯಾವಾಗ ಮಾಡಿದೆ ಡೆಮೊಲೇಷನ್? ಆ ದೇವಸ್ಥಾನದಲ್ಲಿ ಏನಿತ್ತು ಅಂತ ಮಾಡಿದೆ? ಇದು ನಾನು ಹೇಳ್ತಾರಲ್ಲಪ್ಪ, ಬೆಳಿಗ್ಗೆ ಹೇಳ್ತಾರೆ. ಆ ದೇವಸ್ಥಾನ ಡೆಮೊಲೇಷನ್ ಮಾಡೋ ಉದ್ದೇಶ ಏನು? ಅದೇನೋ ಇತ್ತಂತೆ. ಡೆಮೊಲೇಷನ್ ಮಾಡಿಬಿಟ್ಟು ಪಾಪ ಈಕರುಗಳು ಎಷ್ಟೋ ವರ್ಷ ಆದ್ರೂ ಕೂಡ ಈಕರುಗಳು ಯಾರೋ ಪಾಪ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ರಾತ್ರಿ ಹೊರಹಾಕ್ಬಿಡ್ಬೇಕು. ಇದೇ ವಿಷಯಕ್ಕೆ ಮಂತ್ರಿ ಆಗಿದ್ದ ದಿಂಬಾವಳಿ ಅವ್ರ ಊರಿಗೆ ಹೋದಾಗ ದಿಂಬಾವಳಿ ಗಲಾಟೆ ಮಾಡ್ತಾರೆ. ಈ ದೇವಸ್ಥಾನ ಹಾಳು ಮಾಡಿಬಿಟ್ಟು ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ ಅಂತಾರೆ. ಅದು ಕೂಡ ನಮ್ಮ ಹತ್ರ ರೆಕಾರ್ಡ್ ಇದೆ. ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ರೌಡಿ ಸೀಟರ್ ಆದ್ಮೇಲೆ ಅದೇ ಕ್ರೈಮ್ ಡೈರಿ ಬುಕ್ ಅಂತೆ ರೌಡಿ ಸೀಟರ್. ಇವಾಗ ಅದು ಆಗ್ತಾ ಇರ್ಲಿಲ್ಲ. ಅದನ್ನ ಯಾರನ್ನ ಇಟ್ಕೊಂಡು ಹೋಗಿ ಅದೆಲ್ಲ ಮುಳುಬಾಗತ್ತ ಸುಟ್ಟಾಕಿದ್ರಂತೆ. ಇದೆಲ್ಲ ಹೊಸಕೋಟೆ ತಾಲೂಕಲ್ಲಿ ಮಾಹಿತಿ ಕೊಟ್ಟರು. ಇಂಥ 100. ಅದ್ರ ಜೊತೆಗೆ ಅವರಲ್ಲೇ ಕೋಡೇಲಿನಲ್ಲಿ ಸರ್ವೆ ನಂಬರ್ 1 ಜಮೀನ ಸೈಟ್ ಮಾಡ್ಬೇಕು ಅಂತ ಕೊಟ್ಟಿದ್ದೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಯಾರು ಮಾತಾಡೋಂಗಿಲ್ಲ. ಕೋಡೇಲಿ ಸರ್ವೆ ನಂಬರ್ 1. ಮತ್ತೆ ಇನ್ನೊಂದು ಸರ್ವೆ ನಂಬರ್ 62ರಲ್ಲಿ ಕೋಡೇಲಿದೆ. ಸುಮಾರು ಜನ ಗುಡ್ತೊಬ್ಬರೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲ ದಾಖಲೆ ತರಿಸ್ತಾ ಇದ್ದೀನಿ. ನನಗೂ ಹೊಸಕೋಟೆ ತಾಲೂಕಲ್ಲಿ ಬೆಳಗ್ಗೆ ಅಂತ ಸುಧಾರಿಸ್ಕೊಳಕ್ಕಾಗ್ಲಿಲ್ಲ. ಫೈಲ್ ತಂದು ಕೊಡ್ತೀನಿ. ಅವ್ನ ಇತಿಹಾಸ ಬಿಚ್ಚಬೇಕು, ಹಿಂಗೆಲ್ಲ ಬಿಚ್ಚೋದೇನೋ ಅಂತ. ನಂದು ಏನಾದ್ರಿ? ನಂದೇನಿಲ್ಲ ರೀ. ನಂದೇನದಪ್ಪ, ಆರಾಮಾಗಿ ರಾಜಕೀಯ ಮಾಡಕ್ ನನ್ ಮನೇಲಿ ಬಿಟ್ಬಿಟ್ಟವ್ರೆ. ನನ್ ಕುಟುಂಬ ಬಂಗಾರ ಅಂತ ಕುಟುಂಬ ಇದೆ. ನಾನು ಎದ್ದರೆ ಕೂತ್ರೆ ದಿನ ಜನಗಳ ಜೊತೆ ಓಡಾಡ್ಕೊಂಡು ಗೊತ್ತಾಕೊಂಡಿದ್ದೀನಿ. ಬಿಚ್ಚಪ್ಪ, ನಂದೇನ ಬಿಸ್ತೀಯೋ. ನಾನು ಕೂಡ ರೆಡಿ ಮಾಡಿದ್ದೀನಿ. ಎಲ್ಲ ಏನೇನ್ ಬೇಕೋ ದಾಖಲೆ ತಗೊಂಡು ರೆಡಿ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತೀನಿ. ಹೇಳ್ತಿಯಲ್ಲ ನೀನ್ ಲೇ ಬಾರೋ ಹೋಗು ಅಮ್ಮನ್ನೋ ಎಂಟ್ರನ್ನ ಎಲ್ಲ ತಿಳ್ಕೊ. ನಾನ್ ರೆಸ್ಪೆಕ್ಟ್ ಆಗಿ ನೀನ್ ಪ್ರತಿ ದಿವಸ ಎಲ್ಲೇನೇನಂತ ಕತೆ ಬಿಚ್ತಾ ಇರ್ತೀನಿ. ನಾನು ಕೂಡ ರೆಡಿ ಇದ್ದೀನಿ. ನಾನು ಇಲ್ಲಿ ಊಟಿ ನೀನ್ ದಿಬ್ಬಿಡ್ತೀನ. ನೀನ್ ಎಲ್ಲೊಂದು ಹೊಸಕೋಟೆ ಬಂದು ಇಲ್ಲಿ ಬೆಳೆಸಕ್ ಬರ್ತೀಯಲ್ಲ ನೀನು. ನಾನ್ ದಿಬ್ಬಳಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು ಮಾತಾಡೋನೆ, ಮಾವೂರ್ನ ನೇಪಾಳ ಮಾಡ್ಕೊಡ್ತಾನಂತೆ. ನೇಪಾಳ ತರ ನಮ್ಮ ತಿರುಪಿಳಾಗ ಮಾಡ್ಬಿಡ್ತಾನೆ. ಯಾವ ನೀವು ಯಾವಪ್ಪ ನೀವು? ಹೊಸಕೋಟೆನಾ ಇದು? ಮಾಲೂರ್ ಸ್ವಾಭಿಮಾನಿಗಳು. ಮಾಲೂರ್ ತಾಲೂಕಲ್ಲಿ ಇತಿಹಾಸ ಇದೆ ರೀ. ಜಾತಿ ಗೀತಿ ಇಲ್ಲ. ಯಾವನ್ ಒಳ್ಳೆವನ್ ಅವನ ಎಮ್ಮೆಲೆ ಮಾಡಾಕ್ತಾರೆ. ಏನು ಒಕ್ಲಿಗರು ಜಾಸ್ತಿ ಅವ್ರು ಒಕ್ಲಿಗನ ಎಮ್ಮೆಲೆ ಮಾಡಲ್ಲ. ಇಲ್ಲಿ ಬಲಜರ್ ಕಮ್ಮಿ ಅವ್ರೆ ಬಲಜಗನ್ನು ಮಾಡ್ತಾರೆ. ಕೃಷ್ಣಯ್ಯ ಶೆಟ್ಟರ್ ಕಮ್ಮಿ ಅವ್ರೆ ಕೃಷ್ಣಯ್ಯ ಶೆಟ್ಟರ್ ಮಾಡ್ತಾರೆ. ಅಲ್ಲೇಣ್ಣ ಇತಿಹಾಸ ಇರೋದು. ನೇಪಾಳ ಮಾಡಕ್ ನಿನ್ ಕೈಗೆ ಆಗ್ತದ? ಮಾಲೂರ್ ತಾಲೂಕದ ನೆನ್ನೆ ಮಾತಾಡೋದಕ್ಕೆ ಶುರುವಾಗಿದೆ. ನೇಪಾಳ ಊಟ ಆಗ್ತದೆ. ನೀನ್ ನಮ್ಮ ಮಾಲೂರ್ ತಾಲೂಕಲ್ಲಿ ನೇಪಾಳ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಅದೇನೋ ಪವರ್ ಕಲ್ಯಾಣ. ಮಾಲೂರ್ ತಾಲೂಕಿಗೆ ನಾನೇ ಪವರ್ ಕಲ್ಯಾಣ ಚಿರಂಜೀವನೂ ಅಲ್ಲ, ನಾನು ಪವನ್ ಕಲ್ಯಾಣೂ ಅಲ್ಲ. ನಾನು ಜನ ಸೇವಕ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.